ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 9ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 3 ನಿರ್ದೇಶಾಂಕ ಗಣಿತ. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 3.1ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಅಭ್ಯಾಸ 3.2ರ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 1, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಕ್ವಾರ್ಟೀಸಿಯನ್ ಸಮತಲದಲ್ಲಿ ಯಾವುದೇ ಒಂದು ಬಿಂದುವಿನ ಸ್ಥಾನವನ್ನು ನಿರ್ಧರಿಸಲು ಎಳೆದ ಕ್ಷಿತಿಜ ಸಮಾಂತರ ಭೂಲಂಬ ರೇಖೆಗಳ ಹೆಸರುಗಳೇನು? ಇಲ್ಲಿ ಈಗ ನಾವು ಕ್ವಾರ್ಟೀಸಿಯನ್ ಸಮತಲದಲ್ಲಿ ಯಾವುದೇ ಒಂದು ಬಿಂದುವಿನ ಸ್ಥಾನವನ್ನು ನಿರ್ಧರಿಸಲು ಎಳೆದ ಕ್ಷಿತಿಜ ಸಮಾಂತರ ಮತ್ತು ಭೂಲಂಬ ರೇಖೆಗಳ ಹೆಸರನ್ನ ಬರೆಯಬೇಕು. ಇಲ್ಲಿ ಕ್ಷಿತಿಜ ಸಮಾಂತರ x ಅಕ್ಷವಾಗಿದೆ ಮತ್ತು ಭೂಲಂಬ ರೇಖೆ ಎಂದು y ಅಕ್ಷವನ್ನ ಕರೆಯಲಾಗುತ್ತದೆ. ಇಲ್ಲಿ ನಾವು ಮೊದಲನೇ ಪ್ರಶ್ನೆಗೆ ಉತ್ತರಿಸಿದ್ದೇವೆ. ಎರಡನೇ ಪ್ರಶ್ನೆ, ಈ ಎರಡು ರೇಖೆಗಳಿಂದ ಉಂಟಾದ ಸಮತಲದ ಪ್ರತಿಯೊಂದು ಭಾಗದ ಹೆಸರೇನು? ಇಲ್ಲಿ ನಾವು ಈ ಎರಡು ರೇಖೆಗಳು ಎಂದರೆ x ಅಕ್ಷ ಮತ್ತು y ಅಕ್ಷವೆಂದು ಪರಿಗಣಿಸಬೇಕು. ಇಲ್ಲಿ x ಅಕ್ಷ ಮತ್ತು y ಅಕ್ಷಗಳಿಂದ ಉಂಟಾದ ಸಮತಲದ ಪ್ರತಿಯೊಂದು ಭಾಗದ ಹೆಸರು ಏನು ಎಂದು ಕೇಳುತ್ತಿದ್ದಾರೆ. x ಅಕ್ಷ ಮತ್ತು y ಅಕ್ಷಗಳಿಂದ ಉಂಟಾದ ಪ್ರತಿಯೊಂದು ಭಾಗದ ಹೆಸರು ಚತುರ್ಥಕವಾಗಿದೆ. ಪ್ರಶ್ನೆ ನಂಬರ್ 3, ಈ ಎರಡು ರೇಖೆಗಳು ಛೇದಿಸುವ ಬಿಂದುವಿನ ಹೆಸರು ಬರೆಯಿರಿ. ಇಲ್ಲೂ ಕೂಡ ನಾವು ಎರಡು ರೇಖೆಗಳು ಎಂದರೆ x ಅಕ್ಷ ಮತ್ತು y ಅಕ್ಷಗಳನ್ನಾಗಿ ಪರಿಗಣಿಸಬೇಕು. ಇಲ್ಲಿ x ಅಕ್ಷ ಮತ್ತು y ಅಕ್ಷಗಳು ಸಂಧಿಸುವ ಬಿಂದುವನ್ನು ಮೂಲ ಬಿಂದು ಎನ್ನುವರು. ಇಲ್ಲಿ ಛೇದಿಸುವ ಬಿಂದುವಿನ ಹೆಸರು ಮೂಲ ಬಿಂದು ಆಗಿದೆ. ಪ್ರಶ್ನೆ ನಂಬರ್ 2, ಚಿತ್ರ 3.14 ನೋಡಿ ಕೆಳಗಿನವುಗಳನ್ನು ಬರೆಯಿರಿ. ಇಲ್ಲಿ ಚಿತ್ರವನ್ನು ನಾವು ಬಿಡಿಸಿದ್ದೇವೆ. ಈಗ ಇಲ್ಲಿ ಈ ಚಿತ್ರವನ್ನ ಗಮನಿಸಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸೋಣ. ಇಲ್ಲಿ ಮೊದಲನೇ ಪ್ರಶ್ನೆ, ಬಿ ಯ ನಿರ್ದೇಶಾಂಕಗಳು ಎಂದು ಕೊಟ್ಟಿದ್ದಾರೆ. ಇಲ್ಲಿ ನಾವು ಬಿ ಯ ನಿರ್ದೇಶಾಂಕಗಳನ್ನು ನೋಡೋಣ. ಇಲ್ಲಿ ಬಿ ಬಿಂದು ಇಲ್ಲಿದೆ. ಈಗ ನಾವು x ಅಕ್ಷ ಮತ್ತು y ಅಕ್ಷದಲ್ಲಿ ಬಿ ಬಿಂದು ಯಾವ ಸಂಖ್ಯೆಯ ಮೇಲಿದೆ ಎಂದು ನಾವು ಈಗ ಮೊದಲನೆಯದಾಗಿ ನೋಡಬೇಕು. ನಾವು ನಿರ್ದೇಶಾಂಕಗಳನ್ನು ಬರೆಯುವಾಗ ಮೊದಲನೆಯದಾಗಿ x ಅಕ್ಷದ ಮೇಲಿರುವ ಬಿಂದುವನ್ನು ಬರೆಯಬೇಕಾಗಿದೆ. ಇಲ್ಲಿ x ಅಕ್ಷದಲ್ಲಿರುವ ಬಿಂದು ಬಿ ಬಿಂದು ಇಲ್ಲಿ -5ರ ಮೇಲಿದೆ. ಇದು x ಅಕ್ಷ ಮತ್ತು ಇಲ್ಲಿ ಲಂಬವಾಗಿರುವುದನ್ನು ನಾವು y ಅಕ್ಷವೆಂದು ಪರಿಗಣಿಸಬೇಕು. ಆದ್ದರಿಂದ ಇಲ್ಲಿ ಬಿ -5 x ಅಕ್ಷದ ಮೇಲಿದೆ. ಈಗ ನಾವು ಮೊದಲನೆಯದಾಗಿ x ಅಕ್ಷವನ್ನು ಬರೆಯಬೇಕು -5. ಈಗ ಬಿ y ಅಕ್ಷದ ಮೇಲೆ 2ರಲ್ಲಿದೆ. y ಅಕ್ಷ 2, ಆದ್ದರಿಂದ 2 ಎಂದು ಬರೆದಿದ್ದೇವೆ. ಇಲ್ಲಿ ಬಿ ಯ ನಿರ್ದೇಶಾಂಕಗಳು -5 ಮತ್ತು 2. ಇಲ್ಲಿ -5 x ಅಕ್ಷ ಮತ್ತು 2 y ಅಕ್ಷವಾಗಿದೆ. ಪ್ರಶ್ನೆ ನಂಬರ್ 2, ಸಿ ಯ ನಿರ್ದೇಶಾಂಕಗಳು. ಈಗ ಇಲ್ಲಿ ನಾವು ಸಿ ಯ ನಿರ್ದೇಶಾಂಕಗಳನ್ನು ಕೂಡ ಬಿ ಯ ನಿರ್ದೇಶಾಂಕಗಳನ್ನು ಬರೆದಂತೆ ಬರೆಯೋಣ. ಇಲ್ಲಿ ಸಿ ಅನ್ನ ಗಮನಿಸಬೇಕು. ಸಿ ಇಲ್ಲಿದೆ. ಈಗ ಇಲ್ಲಿ x ಅಕ್ಷವನ್ನ ಗಮನಿಸಿದಾಗ ಸಿ ಬಿಂದು x ಅಕ್ಷದಲ್ಲಿ 5ರ ಮೇಲಿದೆ ಮತ್ತು y ಅಕ್ಷವನ್ನ ಗಮನಿಸಿದಾಗ ಇದು y ಅಕ್ಷ. ಸಿ ಬಿಂದುವು -5ರ ಮೇಲಿದೆ. ಈಗ ನಾವು ಮೊದಲನೆಯದಾಗಿ x ಅಕ್ಷವನ್ನ ಬರೆಯಬೇಕು. x ಅಕ್ಷ 5, ಇಲ್ಲಿ y ಅಕ್ಷ -5 ಬಂದಿದೆ, ಆದ್ದರಿಂದ -5 ಎಂದು ಬರೆಯೋಣ. -5. ಇಲ್ಲಿ ಸಿ ಯ ನಿರ್ದೇಶಾಂಕಗಳು 5 ಮತ್ತು -5 ಆಗಿದೆ. ಪ್ರಶ್ನೆ ನಂಬರ್ 3, -3 -5 ನಿರ್ದೇಶಾಂಕಗಳಿಂದ ಗುರುತಿಸಿರುವ ಬಿಂದು. ಇಲ್ಲಿ -3 ಎಂದರೆ x ಅಕ್ಷದಲ್ಲಿ -3, -5 ಎಂದರೆ y ಅಕ್ಷದಲ್ಲಿ -5 ಇರುವಂತೆ ಇಲ್ಲಿ ಗುರುತಿಸಲಾಗಿರುವ ಬಿಂದುವನ್ನು ನಾವು ನೋಡೋಣ. ಮೊದಲನೆಯದಾಗಿ x ಅಕ್ಷದಲ್ಲಿ -3 ಇಲ್ಲಿದೆ. ಈಗ ಇಲ್ಲಿ -3 ಮತ್ತು -5 ಇಲ್ಲಿ y ಅಕ್ಷದಲ್ಲಿ ಇಲ್ಲಿದೆ. ಇಲ್ಲಿ ಈ ಎರಡು ಬಿಂದುಗಳು x ಅಕ್ಷದ -3 ಮತ್ತು y ಅಕ್ಷದ -5 ಬಿಂದುಗಳು ಸೇರಿರುವ ಬಿಂದು ಇಲ್ಲಿ E ಆಗಿದೆ. ನೀವು ಚಿತ್ರದಲ್ಲಿ ಗಮನಿಸಬಹುದು -3 -5. ಆದ್ದರಿಂದ ನಾವು ಇಲ್ಲಿ ಬಿಂದುವಿನ ಹೆಸರನ್ನ E ಎಂದು ಬರೆಯೋಣ. ಇಲ್ಲಿ -3 ಮತ್ತು -5 ನಿರ್ದೇಶಾಂಕಗಳಿಂದ ಗುರುತಿಸಿರುವ ಬಿಂದು ಈ ಬಿಂದುವಾಗಿದೆ E. ಪ್ರಶ್ನೆ ನಂಬರ್ 4, 2 ಮತ್ತು -4 ನಿರ್ದೇಶಾಂಕಗಳಿಂದ ಗುರುತಿಸಿರುವ ಬಿಂದು. ಇಲ್ಲಿ x ಅಕ್ಷದಲ್ಲಿ 2 ಮತ್ತು y ಅಕ್ಷದಲ್ಲಿ -4 ನಾವು ನೋಡೋಣ. x ಅಕ್ಷದಲ್ಲಿ 2 ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸಬಹುದು ಮತ್ತು y ಅಕ್ಷದಲ್ಲಿ -4 ಇಲ್ಲಿದೆ. ಇಲ್ಲಿ ಈ ಎರಡು ನಿರ್ದೇಶಾಂಕಗಳಿಂದ ಗುರುತಿಸಲ್ಪಡುತ್ತಿರುವ ಬಿಂದು G ಬಿಂದುವಾಗಿದೆ. ಆದ್ದರಿಂದ ಇಲ್ಲಿ ನಾವು G ಬಿಂದುವಿನ ಹೆಸರನ್ನು ಬರೆಯಬೇಕು, ಬಿಂದು G. ಮುಂದಿನ ಪ್ರಶ್ನೆ 5,
ಡಿ ಬಿಂದುವಿನ ಕ್ಷಿತಿ ಸೂಚಕ. ಡಿ ಬಿಂದುವನ್ನು ನಾವು ಮೊದಲು ಗಮನಿಸೋಣ. ಡಿ ಬಿಂದು ಇಲ್ಲಿದೆ. ಇಲ್ಲಿ ಕ್ಷಿತಿ ಸೂಚಕವೆಂದರೆ ನಾವು ಎಕ್ಸ್ ಅಕ್ಷದಲ್ಲಿ ಗುರುತಿಸಿರುವ ಸಂಖ್ಯೆಯನ್ನು ಬರೆಯಬೇಕು. ಇಲ್ಲಿ ಕ್ಷಿತಿ ಸೂಚಕವಾಗಿ ಎಕ್ಸ್ ಅಕ್ಷದ ಮೇಲೆ ಗುರುತಿಸಿರುವ ಬಿಂದು 6 ಆಗಿದೆ. ಆದ್ದರಿಂದ ನಾವು 6 ಎಂದು ಬರೆಯೋಣ. ಕ್ಷಿತಿ ಸೂಚಕವೆಂದರೆ ಇಲ್ಲಿ ಎಕ್ಸ್ ಅಕ್ಷದ ಮೇಲೆ ಗುರುತಿಸಲಾಗಿರುವ ಬಿಂದು ಆಗಿದೆ. ಆದ್ದರಿಂದ ನಾವು 6 ಎಂದು ಬರೆದಿದ್ದೇವೆ. ಮುಂದಿನ ಪ್ರಶ್ನೆ ನಂಬರ್ 6. ಎಚ್ ಬಿಂದುವಿನ ಲಂಬ ಸೂಚಕ. ಇಲ್ಲಿ ನಾವು ಎಚ್ ಬಿಂದುವಿನ ಲಂಬ ಸೂಚಕ y ಅಕ್ಷದ ಮೇಲಿರುತ್ತದೆ. ಆದ್ದರಿಂದ ನಾವು ಎಚ್ ಬಿಂದುವನ್ನು ಇಲ್ಲಿ y ಅಕ್ಷದ ಮೇಲಿರುವ ಬಿಂದು -3 ಆಗಿದೆ. ಆದ್ದರಿಂದ ಲಂಬ ಸೂಚಕ -3 ಎಂದು ನಾವು ಬರೆಯಬೇಕು. ಇಲ್ಲಿ ಕ್ಷಿತಿ ಸೂಚಕವೆಂದರೆ ಎಕ್ಸ್ ಅಕ್ಷದ ಮೇಲಿರುವ ಬಿಂದು ಮತ್ತು ಲಂಬ ಸೂಚಕವೆಂದರೆ y ಅಕ್ಷದ ಮೇಲಿರುವ ಬಿಂದುವಾಗಿದೆ. ಆದ್ದರಿಂದ ನಾವು ಇಲ್ಲಿ ಲಂಬ ಸೂಚಕದಲ್ಲಿ ಇಲ್ಲಿ -3 ಅಂದರೆ ಎಚ್ ಬಿಂದುವಿನ ಲಂಬ ಸೂಚಕ y ಅಕ್ಷದ ಮೇಲಿರುವ ಬಿಂದು -3 ಎಂದು ತೆಗೆದುಕೊಂಡಿದ್ದೇವೆ. ಈಗ ಇಲ್ಲಿ ಪ್ರಶ್ನೆ ನಂಬರ್ 7. ಎಲ್ ಬಿಂದುವಿನ ನಿರ್ದೇಶಾಂಕಗಳು. ಎಲ್ ಬಿಂದುವನ್ನು ನೀವು ಗಮನಿಸಬಹುದು. ಎಲ್ ಬಿಂದು ಇಲ್ಲಿದೆ. ಈಗ ನಾವು ಎಲ್ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯುವಾಗ ಮೊದಲನೆಯದಾಗಿ ಎಕ್ಸ್ ಅಕ್ಷದಲ್ಲಿ ಬರೆಯಬೇಕು. ಎಕ್ಸ್ ಅಕ್ಷ ಇಲ್ಲಿ ಎಲ್ ಬಿಂದು ಎಕ್ಸ್ ಅಕ್ಷದಲ್ಲಿ 0ಯ ಮೇಲಿದೆ. ಆದ್ದರಿಂದ ಎಲ್ ಬಿಂದುವಿನ ನಿರ್ದೇಶಾಂಕ ಮೊದಲನೆಯದಾಗಿ ಇಲ್ಲಿ ಎಕ್ಸ್ ಅಕ್ಷ 0, y ಅಕ್ಷದಲ್ಲಿ ಇಲ್ಲಿ 5ರಲ್ಲಿ ಎಲ್ ಬಿಂದುವನ್ನು ಕೊಡಲಾಗಿದೆ. ಆದ್ದರಿಂದ y ಅಕ್ಷ 5 ಎಂದು ನಾವು ಬರೆಯಬೇಕು. ಆದ್ದರಿಂದ ಎಲ್ ಬಿಂದುವಿನ ನಿರ್ದೇಶಾಂಕಗಳು 0 ಮತ್ತು 5. ಪ್ರಶ್ನೆ ನಂಬರ್ 7. ಎಂ ಬಿಂದುವಿನ ನಿರ್ದೇಶಾಂಕಗಳು. ಎಂ ಬಿಂದುವನ್ನು ನೀವು ಗಮನಿಸಬಹುದು. ಇಲ್ಲಿ ಎಕ್ಸ್ ಅಕ್ಷವನ್ನು ನೀವು ಗಮನಿಸಬಹುದು. ಎಕ್ಸ್ ಅಕ್ಷ -3 ಆಗಿದೆ. -3 ಎಂದು ನಾವು ಬರೆಯೋಣ. ಇಲ್ಲಿ y ಅಕ್ಷವನ್ನು ಕೊಡಲಾಗಿಲ್ಲ. y ಅಕ್ಷದ ಮೇಲೆ ಯಾವುದೇ ಸಂಖ್ಯೆ ಇಲ್ಲ. ಆದ್ದರಿಂದ ನಾವು ಇಲ್ಲಿ y ಅಕ್ಷವನ್ನಾಗಿ ಎಂ ಬಿಂದುವಿಗೆ 0ಯನ್ನು ತೆಗೆದುಕೊಳ್ಳಬೇಕು. ಏಕೆಂದರೆ ಇಲ್ಲಿ 0ಯಲ್ಲಿಯೇ -3 ಇರುವುದರಿಂದ y ಅಕ್ಷದ ಮೇಲೆ -3 ಇಲ್ಲ. ಇಲ್ಲಿ ಎಂ ಬಿಂದುವಿನ ನಿರ್ದೇಶಾಂಕಗಳು -3 ಮತ್ತು 0 ಆಗಿದೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 3.2ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 4 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಪಾಠದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.